ಪುಸ್ತಕ ನೀಡುವ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಇತ್ತೀಚೆಗೆ ಯಾದಗಿರಿ ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಯಾದಗಿರಿಯ ಜಿಲ್ಲಾಧ್ಯಕ್ಷರು ಹಾಗೂ 6 ತಾಲೂಕು ಪದಾಧಿಕಾರಿಗಳ ಚಿಂತನ ಮಂಥನ ಸಭೆ ಜರುಗಿದೆ. ಸಭೆಯಲ್ಲಿ ಮಾತನಾಡಿದ ಸಂಘದ ಸಮಾಜದ ಹಿರಿಯ ಮುಖಂಡರು ಆದ ಅಂಬರೀಶ್ ರಾಠೋಡ್, ಬಂಜಾರ ಜನಾಂಗ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಆದ್ದರಿಂದ ಸಮಾಜ ಜನ ಎಲ್ಲ ರಂಗದಲ್ಲಿ ಸಫಲತೆ ಸಾಧಿಸಬೇಕು. ಸರ್ಕಾರ ಬಂಜಾರ ನಿವಾಸಿಗಳ ಏಳಿಗೆಗಾಗಿ ಹಮ್ಮಿಕೊಂಡಿರುವ ಹಲವಾರು ಕಾರ್ಯಕ್ರಮಗಳ ಕುರಿತು ತಿಳಿಸಿದ್ರು. ಅಲ್ಲದೆ ಅದರ ಉಪಯೋಗ ಪಡೆದುಕೊಂಡು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರು. ಬಂಜಾರ ಸಮಾಜ ಬಾಂಧವರು ದುಶ್ಚಟದಿಂದ ದೂರವಿರಬೇಕು, ಮಕ್ಕಳ ಶೈಕ್ಷಣಿಕ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರು. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಹಿಂದಿನ ಜಿಲ್ಲಾಧ್ಯಕ್ಷರ ಅವಧಿಯು ಪೂರ್ಣಗೊಂಡಿದ್ದು, ಹೊಸ ಜಿಲ್ಲಾಧ್ಯಕ್ಷರ ಆಯ್ಕೆಯು ಶೀಘ್ರದಲ್ಲೇ ಮಾಡಲಾಗುತ್ತೆ. ಜಿಲ್ಲಾಧ್ಯಕ್ಷರ 6 ತಾಲೂಕು ಅಧ್ಯಕ್ಷರನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇವಾಗ ಸದ್ಯದಲ್ಲಿ ಯಾರು ಕೂಡ ಜಿಲ್ಲಾಧ್ಯಕ್ಷರ ಸ್ಥಾನದಲ್ಲಿ ಯಾರು ಇರೋದಿಲ್ಲ. ರಾಜ್ಯಾಧ್ಯಕ್ಷರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ನೂತನ ಅಧ್ಯಕ್ಷರನ್ನ ಅತಿ ಶೀಘ್ರದಲ್ಲಿ ಮಾಡಲಾಗುತ್ತೆ. ಇವತ್ತು ನಾವಿವೆಲ್ಲ ಬಂಜಾರ ಸಮಾಜವರು ಬಂದಿದ್ದ ಕಾರಣ ಅಂದರೆ ನಮಗೆ ಸರ್ಕಾರ ಗೊಂದಲಗಳು ಮಾಡ್ತಾ ಇದೆ. ಸದಾ ಇದು ಮೀಸಲಾತಿ ಸಲುವಾಗಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷರು ಶೀಘ್ರದಲ್ಲಿ ನೇಮಕ ಆಗಬೇಕು. ಕಾರಣ ಅವರ ಅವಧಿಗಳನ್ನು ಮುಖ್ಯವಾಗಿದೆ. ಎಲ್ಲ ಹಿರಿಯರು ಎಲ್ಲ ಮಾರ್ಗದರ್ಶನದಲ್ಲಿ ಶೀಘ್ರದಲ್ಲೇ ಒಂದು ಹೊಸ ಜಿಲ್ಲಾಧ್ಯಕ್ಷರು ನೇಮಕ ಮಾಡಬೇಕು ಮತ್ತು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷಗಳು ನಂತರ AIBSS ಅವು ಹೊಸಬರ ನೇಮಕ ಮಾಡಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಈಗ ನಮ್ಮ ಸಮಾಜ ಬಗ್ಗೆ 4-5 ವರ್ಷ ಆಯ್ತು ಆಗಿಲ್ಲ. ಅದು ಹೊಸ ಬಾಡಿ ಮಾಡಬೇಕು ಅಂತ ಎಲ್ಲರೂ ಬೇಡಿಕೆ ಆದರೆ ಆ ಪ್ರಕಾರ ನಮ್ಮೆಲ್ಲ ಸಮಾಜದವರು ಕೂಡಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಒಬ್ಬ ಜಿಲ್ಲಾಧ್ಯಕ್ಷರು ಮಾಡಿದರೆ ಅವ್ರ ಪೇರೆಂಟ್ಸ್ ಬಾಡಿ ಎಲ್ಲ ತಾಲೂಕು ಎಲ್ಲ ಆದಮೇಲೆ ಎಲ್ಲ ತಾಲೂಕು ಮಾಡ್ಕೊತಾರೆ. ಆದ ಕಾರಣ ಇವರೆಲ್ಲರ ಸಮಿತಿ ಬೇಡಿಕೆ ಅದ ಎಲ್ಲರೂ ಒಪ್ಪಿಗೆ ಪ್ರಕಾರ ಮಾಡ್ಬೇಕು. ಅದೇನಿಲ್ಲ ಅವರು ಇವ್ರದ್ದೇನಿಲ್ಲ. ಯಾರು ಎಲ್ಲರೂ ಏನು ಒಪ್ತಾರೋ ಸಮಾಜಕ್ಕೆ ಯಾರು ಒಪ್ತಾರೋ ಅವ್ರ ಜಿಲ್ಲಾಧ್ಯಕ್ಷ ಆಗ್ಬೇಕು. ಈಗ ಮೊದಲು 5 ವರ್ಷ ಆಯಿತು ಬಾಸು ರಾಠೋಡ್ ಏನಿಲ್ಲ. ಆದರೆ ಈಗ ನಮ್ಮ ಜಿಲ್ಲಾ ಬಾಡಿ AIBS ಮತ್ತು ರೀಸೆಂಟ್ದಾಗೆ ಆಗ್ಬೇಕು. ಶೀಘ್ರದಲ್ಲಿ ಆಗ್ಬೇಕು ಅಂತೇಳಿ ಇವತ್ತಿನ ನಾವು ಸಮಿತಿ ಕಲ್ತೀವಿ. ಎಲ್ಲ ಜಿಲ್ಲಾ ಬಾಡಿ ಆದಮೇಲೆ ಎಲ್ಲ ಬಾಡಿಗಳು ಆಗ್ತಾವೆ. 6 ತಾಲೂಕು ಬಾಡಿಗಳನ್ನು ಮಾತ್ರ ಜಿಲ್ಲಾ ಬಾಡಿಯನ್ನು ಮಾಡಿ ಆಮೇಲೆ 6 ತಾಲೂಕುಗಳನ್ನು ಮಾಡಿ ಮಾಡ್ಕೋತಾರೆ ಜಿಲ್ಲಾಧ್ಯಕ್ಷರು. ಅದಕ್ಕೆ ಜಿಲ್ಲಾಧ್ಯಕ್ಷರ ಎಲ್ಲರೂ ಮಾಡ್ಬೇಕಂತ ಭಾಳ ದಿವಸದಿಂದ ಒತ್ತಾಯ ಅದ. ಎಲ್ಲರ ಇದನ್ನು ಅವರೊಂದು ಹೇಳಿಕೆ ಕೊಡು ಇವರೊಂದು ಕೊಡೋದು ಇಲ್ಲ. ಎಲ್ಲರ ಒಪ್ಪಿಗೆ ಪ್ರಕಾರ ಮಾಡ್ಬೇಕು. ಇದನ್ನು ಸಮಾಜ ಸೇವೆ ಮಾಡೋದಾದ. ಸಮಾಜ ಸೇವೆ ಅಂದರೆ ಎಲ್ಲ ತ್ಯಾಗ ಮಾಡಿ ಮಾಡೋದಾದ. ಅದರ ನಾವೇ ಅಂತಿಲ್ಲ. ಯಾರು ಸಣ್ಣ ವಿಚಾರ ಮಾಡಲಾರ್ದೆ ಸಣ್ಣ ಹೇಳಿಕೆ ಕೊಡದೆ ಎಲ್ಲರ ರಾಯ ಮೇಲೆ ಅವರು ಇರಂತಿಲ್ಲ. ಎಲ್ಲರ ಒಪ್ಪಿಗೆ ಮೇಲೆ ಮಾಡಬೇಕು ಅಂತ ನಮ್ಮ ವಿನಂತಿ ಅದ. ಇದೇ ಸಂದರ್ಭದಲ್ಲಿ ಅಂಬರೀಶ್ ರಾಠೋಡ್, ದೇವರಾಜ್ ನಾಯಕ್, ಹಿರಿಯ ಮುಖಂಡರು ಆದ ಮೇಘನಾಥ್ ಚೌಹಾಣ್, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಲೋಕೇಶ್ ರಾಠೋಡ್, ಚಾಮನಾಳ, ಬಾಲು ರಾಠೋಡ್, ಗುರುಮಡ್ಕಲ್, ಚಂದ್ರಕಾಂತ್ ಜಾಧವ್, ನ್ಯಾಯವಾದಿಗಳು ಶಾಪೂರ್, ಯಂಕಪ್ಪ ರಾಠೋಡ್, ರವಿ ರಾಠೋಡ್, ಮುದ್ನಾಳ್ ಯುವ ಘಟಕದ ಜಿಲ್ಲಾಧ್ಯಕ್ಷರು ಯಾದಗಿರಿ, ಸಂತೋಷ್ ರಾಠೋಡ್, ತಿರುಪತಿ, ಇನ್ನೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.